ಮಕರ ರಾಶಿ ಜುಲೈ ತಿಂಗಳ ಭವಿಷ್ಯ. ಯಾರ್ಯಾರು ಮಕರ ರಾಶಿಯವರಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಹೊಣೆಗಾರಿಕೆ ಜಾಸ್ತಿ ಆಗುವಂತ ಒಂದು ಮಾಸ ಆಗಿರುತ್ತೆ. ಆದ್ದರಿಂದ ನಿಮ್ಮ ಹೊಣೆಗಾರಿಕೆಯನ್ನ ಸಮರ್ಥಕವಾಗಿ ನಿರ್ವಹಿಸಿಕೊಳ್ಳಲು ನಿಮಗೆ ತಾಳ್ಮೆಯ ಅವಶ್ಯಕತೆ ಇದೆ. ಎಷ್ಟು ತಾಳ್ಮೆಯಿಂದ ನೀವು ಮುನ್ನುಗ್ಗುತ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ಹಾಗೆ ಹೊಸ ಹೊಸ ಸಂಬಂಧಗಳು ಶುರುವಾಗ್ತಾ ಇರುತ್ತೆ, ಅದ್ರ ಕಡೆ ಗಮನವನ್ನು ಕೊಡಿ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅದ್ರ ಕಡೆ ಗಮನವನ್ನು ಕೊಡಿ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಹೊಂದಾಣಿಕೆ ಏನೋ ಇದೆ, ಆದರೆ ಆ ಹೊಂದಾಣಿಕೆಯಲ್ಲೂ ಕೂಡ ಚಿಕ್ಕ ಪುಟ್ಟ ಗೊಂದಲಗಳು ಇದ್ದೇ ಇರುತ್ತೆ. ಹಾಗಾಗಿ ಅತಿ ಮಾತಾಡಿ ನಿಷ್ಠುರ ಆಗೋದಕ್ಕಿಂತ ಮಾತಾಡದಲೇ ಸುಮ್ಮನೆ ಇರೋದು ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಈ ತಿಂಗಳು ಸ್ವಲ್ಪ ಓದೋದ್ರ ಕಡೆ ಕಮ್ಮಿನೇ ಗಮನ ನಿಮ್ಗಳಿಗೆ. ಅದ್ರ ಕಡೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮಕ್ಕಳ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಇನ್ನ ವ್ಯಾಪಾರಸ್ಥರಿರ್ಬೋದು, ಉದ್ಯೋಗಸ್ಥರಿಗಂತೂ ಈ ಒಂದು ಮಾಸ ಅದ್ಭುತವಾಗಿದೆ. ಹೊಸ ಹೊಸ ಅವಕಾಶಗಳು ಬರುತ್ತೆ, ಹೊಸ ದಾರಿಗಳು ಸಿಗುತ್ತೆ ನಿಮಗೆ. ಈ ರೂಟಲ್ಲಿ ಹೋದ್ರೆ ಈ ಕೆಲಸ, ಈ ರೂಟಲ್ಲಿ ಹೋದ್ರೆ ಈ ಒಂದು ಜವಾಬ್ದಾರಿ, ಇದೆಲ್ಲವೂ ಕೂಡ ಉದ್ಯೋಗಸ್ಥರಿಗೆ ಇದೆ. ಆದ್ದರಿಂದ ಉದ್ಯೋಗಸ್ಥರಿಗೆ ಈ ಒಂದು ಜುಲೈ ಮಾಸ ಅದ್ಭುತವಾಗಿದೆ. ವ್ಯಾಪಾರಸ್ಥರಿಗೆ ಆದಾಯ ಏನೋ ಇರುತ್ತೆ, ಆದರೆ ಅದಕ್ಕೆ ಡಬಲ್ ಖರ್ಚು ಕೂಡ ಇರುತ್ತೆ. ಹಾಗಾಗಿ ಜುಲೈ ತಿಂಗಳಲ್ಲಿ ಮಕರ ರಾಶಿಯ ವ್ಯಾಪಾರಸ್ಥರು ತುಂಬಾ ಎಚ್ಚರಿಕೆಯಿಂದ ವ್ಯಾಪಾರದಲ್ಲಿ ಮುನ್ನುಗ್ಗಿ ಒಳ್ಳೆಯದಾಗುತ್ತೆ. ಇನ್ನ ಪ್ರೀತಿಯ ವಿಚಾರಕ್ಕೆ ಬಂದಾಗ ಗೊಂದಲಗಳಲ್ಲೇ ತುಂಬಿಕೊಂಡ್ಬಿಟ್ಟಿದ್ದೀರಾ, ಅದನ್ನ ಮನಸ್ಸು ಬಿಚ್ಚಿ ಒಬ್ಬರಿಂದ ಮಾತಾಡ್ಕೊಳ್ಳೋದ್ರಿಂದ ಆ ಗೊಂದಲಗಳು ನಿವಾರಣೆ ಆಗುತ್ತೆ. ಕೌಟುಂಬಿಕ ವಿಚಾರದಲ್ಲಿ ಬಂದಾಗ ಎಲ್ಲರೂ ಕೂತ್ಕೊಂಡು ಮಾತಾಡಿ ಮನೆಯ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಮುನ್ನುಗ್ಗೋದ್ರಿಂದ ಮಕರ ರಾಶಿಯವರಿಗೆ ಈ ಮಾಸ ಒಳ್ಳೆ ರಿಸಲ್ಟ್ ಇದೆ. ಹಾಗೆ ಈ ತಾರೀಕಿನಲ್ಲಿ 4, 13, 22 ಹಾಗೂ 31 ಈ ತಾರೀಕಿನಲ್ಲಿ ನೀವು ಯಾವುದೇ ಒಂದು ಕೆಲಸಗಳನ್ನು ಮಾಡಿದ್ರೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ಈ ತಿಂಗಳಲ್ಲಿ ನೀವು ಯಾವ ಭಗವಂತನನ್ನ ಆರಾಧನೆ ಮಾಡಬೇಕು, ಎಷ್ಟು ಸಾಧ್ಯನೋ ಅಷ್ಟು ಹನುಮಂತನ ದೇವಸ್ಥಾನಗಳಿಗೆ ಹೋಗಿ ಒಂದು ಸ್ವೀಟ್ ಬೀಡವನ್ನು ಕೊಟ್ಟು ಬನ್ನಿ, ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಪ್ರತಿ ಶನಿವಾರ ಇಲ್ಲ ಮಂಗಳವಾರ ಒಂದು ಸ್ವೀಟ್ ಬೀಡನ ಹನುಮನ್ ದೇವರಿಗೆ ನೀವು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುವಂಥ ಒಂದು ಮಾಸವಾಗಿರುತ್ತೆ. ಧನ್ಯವಾದಗಳು.